ಸರ್ ಹೇಳಿ ಸರ್, ಇಲ್ಲಿ ಏನೇನು ಸಮಸ್ಯೆ ಆಗ್ತದೆ ನಿಮಗೆ? ಇಲ್ಲಿ ಮೇಯ್ನ್ ಸಮಸ್ಯೆ ನಮಗೆ ಅಂದರೆ ಇಲ್ಲಿ ಜನ ಬಂದು ಎಲ್ಲಂದ್ರಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಯಾರ ಮನೆ ಗೇಟ್ ನೋಡಲ್ಲ, ಏನು ನೋಡಲ್ಲ. ಅವ್ರು ನಿಲ್ಲಿಸ್ಬಿಟ್ಟು ಹೋದ್ರೆ ಎಷ್ಟೋ ದಿನ ಆದರೂ ಬಂದು ತೊಗೊಂಡೋಗಲ್ಲ. ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಹೋದರೆ ಪರವಾಗಿಲ್ಲ. ಕೆಲವರು ವಾರಗಟ್ಲೆ ಬರೋಲ್ಲ. ಅವಾಗೇನಾಗುತ್ತೆ, ಅದ್ರ ಹಿಂದೆ ಎಲ್ಲ ಬಂದು ಏನಾರು ಕೂತ್ಕೊಂಡು ರಾತ್ರಿ ಹೊತ್ತು ಕುಡಿದು ಬಾಟ್ಲೆಲ್ಲ ಇಡೋದು. ಕತ್ತಾದ್ಮೇಲೆ ಹೆಂಗಸರು ಮಕ್ಕಳು ಓಡಾಡೋದೇ ಕಷ್ಟ. ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಮ್ಮ ರೋಡ್ ಫುಲ್ಲು ಮರ ಬೆಳೆದಿದೆ. ನಮ್ಮ ಲೈಟೇ ರೋಡಿಗೆ ಬೀಳಲ್ಲ. ರೋಡ್ ಕತ್ಲೆ, ಜನಕ್ಕೆ ಕತ್ಲಾದ್ಮೇಲೆ ಓಡಾಡೋಕ್ಕೆ ಕಷ್ಟ, ಲೇಡೀಸ್ಗಾಗಲಿ ಯಾರಿಗೇ ಆಗಲಿ. ಯಾಕಂದ್ರೆ ವೆಹಿಕಲ್ಗಳು ಬೇರೆ ನಿಂತಿರುತ್ತೆ, ಹಿಂದೆ ಯಾವನು ಇರ್ತಾರೋ, ಏನು ಕಳ್ಳರು ಇರ್ತಾರೋ ಏನೂ ಗೊತ್ತಿಲ್ಲ. ಅದು ಮೇಯ್ನ್ ಪ್ರಾಬ್ಲಮ್ಮು. ಮಿಕ್ಕಿದ್ದು ಮಾಮೂಲಿ ಬೇರೆ ಸಣ್ಣ ಪುಟ್ಟ ಇದು ಕಸ ತೊಗೊಂಡೋಗೋದು, ಕಸದ ಪ್ರಾಬ್ಲಮ್ ಇದೆ. ಒಂದೊಂದ್ಸರಿ ಬರ್ತಾರೆ, ಒಂದೊಂದ್ಸರಿ ಬರೋಲ್ಲ. ಅದನ್ನು ಬಿಟ್ಟರೆ ಬೇರೆ ದೊಡ್ಡ ದೊಡ್ಡ ಇದು ಅಂತ ಏನಿಲ್ಲ. ಇದು ನಮಗೆ ಸಾಲ್ವ್ ಮಾಡಿಕೊಟ್ರೆ ಮೋರಲ್ಲೆಸ್ ನಮಗೆ. ಪಾರ್ಕ್ ಮಾಡೋದು ನಿಮ್ಗೆ ರಸ್ತೆ ಚಿಕ್ಕದಾಗುತ್ತೆ, ಹೆಂಗೆ ಓಡಾಡ್ತೀವಿ? ಹೆಂಗೆ ಓಡಾಡೋದು ಕೆಲಸ ಇದೆ. ನಮ್ಮ ಅರ್ಜೆಂಟಲ್ಲಿ ಬಂದಾಗ ನಮ್ಮ ಕಾರ್ ನಿಲ್ಸೋಕ್ಕೆ ಜಾಗ ಇರೋಲ್ಲ. ನಮ್ಮ ಮನೆಗೆ ಯಾರೋ ನೆಂಟರು ಬಂದರೆ ನಾವು ಕಾಯ್ಕೊಂಡಿರ್ಬೇಕು. ಅವ್ರು ಬರ್ತಾರೆ, ಇವತ್ತು ಯಾರೋ ಬರ್ತಾರೆ, ಅವ್ರು ಬೇರೆ ಎಲ್ರಿಗೂ ಹೇಳ್ಕೊಂಡು ನಿಲ್ಲಿಸ್ದವ್ರೈತೆ. ಮತ್ತೆ ಅದೇ ಮಾತು, ನಾನು ಎಲ್ಲಿ ಬೇಕಾದ್ರೆ ನಿಲ್ಲಿಸ್ತೀವಿ. ಕೆಲವ್ರು ಕೇಳ್ತಾರೆ, ಕೆಲವ್ರು ಕೇಳಲ್ಲ. ಸೊ ಅವ್ರ ಹತ್ರ ನಾವೇ ಮಾತಾಡೋಕ್ಕೂ ಆಗಲ್ಲ, ಅಂಥ ಪರಿಸ್ಥಿತಿ ಬರುತ್ತೆ. ಅದೇ ಕೆಲವು ಸಲ ಪಾರ್ಕಿಂಗ್ ಬರುತ್ತೆ, ನಮ್ಮ ವೆಹಿಕಲ್ ಬಂದರೂ ನಾವು ತೆಗಿಯೋಕ್ಕೂ ಆಗಲ್ಲ. ಆಮೇಲೆ ಕೇಳಿದ್ರೆ ಅವರು ಜಗಳಕ್ಕೆ ಬರ್ತಾರೆ, ರೋಡೇ ನಿಮ್ದಾ ಅಂತಾರೆ. ಪಾರ್ಕ್ ಸೈಡ್ ಅಲ್ವಾ, ನಾವು ನಿಲ್ಲಿಸ್ತೀವಿ ಈ ಕಡೆ ಅಂತಾರೆ. ಆಮೇಲೆ ಈಗ ಹಿಂಗೆ ನಿಲ್ಸಿದ್ದು ಹೋದಾಗ ತೊಗೊಂಡೋಗಲ್ಲ. ತೊಗೊಂಡೋಗದೆ ಇದ್ದಾಗ ಅದಕ್ಕೆ ಹಿಂದೆಗಡೆ ಕೆಟ್ಟು ಜನಗಳು ಬಂದು ಯೂರಿನ್ ಮಾಡ್ತಾರೆ. ಮತ್ತು ಬಾಟ್ಲುಗಳು ಕುಡಿದ್ಬಿಟ್ಟು ಹುಡುಗಿನೂ ಸೇಮ್ ಜಾಸ್ತಿನೇ ಬಂದು ಓಡಾಡ್ತಾರೆ ಇಲ್ಲಿ. ನಾವು ಓಡಾಡೋದೇ ಕಷ್ಟ. ಮಕ್ಳುಗಳು ಅದನ್ನು ನೋಡಿದ್ರೆ ಮತ್ತು ಅವಕ್ಕೂ ಹುಡುಗಿ ನೋಡ್ತಾ ಇದ್ದಾರೆ. ಚಿಕ್ಕ ಮಕ್ಳುಗಳಿಗೆ ಏನು ಅನ್ಸುತ್ತೆ, ಅದು ತಪ್ಪಾಗತ್ತದು. ಏನು ಹೇಳೋಕ್ಕಾಗಲ್ಲ ಇಲ್ಲಿ. ಹಾಂ, ನಮ್ಮ ಹಸ್ಬೆಂಡ್ ಅಂತೂ ಎಲ್ಲರಿಗೂ ಫೋನ್ ಮಾಡ್ತಾನೆ ಇರ್ತಾರೆ ಪ್ರತಿ ಸಲನೂ. ಹಂಗಾಗಿನೂ ಅವ್ರೇನು ರೆಸ್ಪಾನ್ಸ್ ಮಾಡಿಲ್ಲ. ನೋಡಿ, ಎಷ್ಟೊಂದು ಪಂಚರ್ ಆಗಿರೋ ಗಾಡಿಗಳು ನಿಂತಿರುತ್ತೆ, ತಿಂಗ್ಳುಗಟ್ಟಲೆ ನಿಂತಿರುತ್ತೆ. ಅವನ್ನೇನು ಎತ್ತಲ್ಲ. ನಮ್ಮ ಗಾಡಿಗಳು ನಿಲ್ಲಕ್ಕೆ ನಮಗೆ ಆಗಲ್ಲ, ಹಂಗಾಗಿದೆ. ಅಲ್ಲ ಮೇಡಮ್, ಇದೇ ಏರಿಯಾವ್ರು ನಿಲ್ಲಿಸ್ತಾರ ಅಥವಾ ಬೇರೆಯವರೇ ನಿಲ್ಲಿಸ್ತಾರೆ? ಅಲ್ಲ ಮೇಡಮ್, ಎಲ್ಲ ಏರಿಯಾವ್ರು ಕೂಡ ಪ್ರಶ್ನೆ ಮಾಡ್ಬೋದಲ್ಲ ಅವ್ರನ್ನ? ಅದೇ ಮಾಡಬೇಕು. ಅದೇ ಪಬ್ಲಿಕ್ ಎಲ್ಲರೂ ಬಂದರೆ ಮಾಡೋಕ್ಕೆ ಅದು ಸರಿ ಹೋಗುತ್ತೆ. ಮೇಡಮ್, ಇಲ್ಲಿ ಕುಮಾರಸ್ವಾಮಿ ಲೇಔಟಲ್ಲಿ ಇರ್ತೀರಿ, ನಮಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ನಮಗೆ ಪಾರ್ಕಿಂಗು, ಆಮೇಲೆ ಕಸ ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್ ಇಲ್ಲೇ ಇದ್ರ ಮೇಲೆ ಫುಟ್ಪಾತ್ ಏರಿಯಾದಲ್ಲಿ ನಿಲ್ಲಿಸ್ತಾರೆ ನೋಡಿ, ಅಲ್ಲಿ ಕಲ್ಲೆಲ್ಲ ಹೋಗಿದೆ. ಆಮೇಲೆ ಕಸ ತಂದು ಹಾಕ್ತಾರೆ. ಸ್ಕೂಟ್ರಲ್ಲಿ ಬರ್ತಾರೆ, ತಂದು ಬಿಸಾಕ್ಬಿಟ್ಟು ಹೋಗ್ತಾರೆ. ನಾಯಿಗಳು ಎಲ್ಲ ತಂದು ಇಲ್ಲೇ ಗಲೀಜು ಮಾಡಿಸಿ ಹೋಗ್ತಾರೆ. ಹೇಳಿದ್ರೆ ಕೋಪ ಮಾಡ್ಕೋತಾರೆ, ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಆಮೇಲೆ ಪಾರ್ಕಿಂಗ್ ನಮಗೆ ಕಾರ್ ತೆಗಿಯೋಕ್ಕಾಗಲ್ಲ, ನಿಲ್ಲಿಸ್ಬೇಡಿ ಅಂತ ಹೇಳಿದ್ರು ಪಾರ್ಕಿಂಗ್ ಮಾಡಬೇಡಿ ಅಂದರು. ರಾತ್ರಿ ಎಲ್ಲ ಬಂದು ರಾತ್ರಿ ಟೈಮಲ್ಲಿ ನಿಲ್ಲಿಸೋಗ್ಬಿಡ್ತಾರೆ. ನಾವೇನು ಗಾಡಿ ತೆಗಿಯೋಕ್ಕಾಗಲ್ಲ? ಅಲ್ಲ, ಪೊಲೀಸ್ಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಟೈರ್ ಪಂಚರ್ ಮಾಡಿ ಅಂತ ಹೇಳ್ತಾರೆ. ನಾವು ಅದನ್ನೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಏನೋ ಅವ್ರಿಗೂ ಸಿಗಲ್ಲ ಇಲ್ಲಿ. ಮತ್ತು ಸೈಟ್ಗಳೆಲ್ಲ ಚಿಕ್ಕದು. ಮೊದಲೇ ಎಲ್ಲ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಆಗ ಪಾರ್ಕಿಂಗ್ ಎಲ್ಲ ಬಿಟ್ಟಿಲ್ಲ. ಅದು ಪ್ರಾಬ್ಲಮ್ ಇದೆ. ಎಲ್ಲ 25-40 ಸೈಟೇ ಇರೋದ್ರಿಂದ ಪಾರ್ಕಿಂಗ್ ಪ್ರಾಬ್ಲಮ್ ಇರೋದ್ರಿಂದ ದೊಡ್ಡ ಜಾಗ ಎಲ್ಲಿದೆ, ರೋಡು ಇದೊಂದೇ ದೊಡ್ಡ ರೋಡ್ ಇರೋದು ಸದ್ಯಕ್ಕೆ. ಅದಕ್ಕೆ ಎಲ್ಲ ಕಡೆ ಇಲ್ಲಿ ಬಂದು ಪಾರ್ಕ್. ಇಲ್ಲಿ ಇರೋ ಮನೆಗಳವರೇ ಪಾರ್ಕಿಂಗ್ ಮಾಡ್ತಾರೆ ಅಥವಾ ಬೇರೆಯವ್ರು ಮಾಡ್ತಾರೆ? ಅಲ್ಲ, ಬೇರೆಯವರು ಅಂದರೆ ಈ ಚಿಕ್ಕ ಮನೆ ಇದೆ ಮೇನ್ ರೋಡಲ್ಲಿ, ಚಿಕ್ಕ ರೋಡ್ ಮನೆಗಳು. ಅದೇ ರಾಮಕೃಷ್ಣ ಇವರು ಪೀರಿಯಡಲ್ಲಿ, ಮಿನಿಸ್ಟ್ರು ಪೀರಿಯಡಲ್ಲಿ ಇವರಿಗೆ ವೆಜಿಟೇಬಲ್ಸ್ ವೆಂಡರ್ಗೆ ಅವ್ರಿಗೆಲ್ಲ ಮನೆ ಕೊಟ್ಟಿದ್ರು. ಅವರೆಲ್ಲ ಮಾರ್ಕೊಂಡು ಹೋಗ್ಬಿಟ್ಟಿದ್ದಾರೆ. 15-20 ಸೈಟ ಏನೋ. ಅದರಲ್ಲಿ ಈಗ ಮನೆ ಕಟ್ಬಿಟ್ಟು ಅವ್ರುಗಳು ಪಾರ್ಕ್ ಮಾಡ್ತಾರೆ ಬಂದು, ಸಣ್ಣ ಮನೆಯವರು. ಈ ಟ್ಯಾಕ್ಸಿ ಇವರೆಲ್ಲ ಇಟ್ಕೊಂಡಿರ್ತಾರಲ್ಲ, ಊಬರ್ ಇರಲ್ಲ, ಅದೇ ಈ ಟ್ಯಾಕ್ಸಿ ಇವ್ರುಗಳು ಇಟ್ಕೋತಾರೆ. ಪ್ರತಿದಿನ ಇಷ್ಟೊಂದು ಕಸ ಅಂತ ಹೇಳ್ತಾ ಇದ್ರಿ, ಪಾರ್ಕಿಂಗ್ ಮಾಡ್ತಾರೆ, ಕೆಳಗಡೆ ಕಸ ಹಾಕ್ತಾರೆ, ಏನು ಹೇಳ್ತೀರಿ ಸರ್? ಇಲ್ಲಿ ಏನಾಗಿದೆ ಅಂತಂದರೆ, ಮೇನ್ ರೋಡ್ನಲ್ಲಿ ಎಲ್ಲರಿಗೂ ಕಾಣುತ್ತೆ ಅನ್ನೋ ಸಮಸ್ಯೆ ಇರೋದ್ರಿಂದ ಮೇನ್ ರೋಡಲ್ಲಿ ಅಂಥ ಸಮಸ್ಯೆಗಳಿಲ್ಲ. ಇದು ಕಾರ್ನರ್ ರೋಡು, ಸೈಡ್ ರೋಡು, ಪಾರ್ಕ್ ಇದೆ, ಆ ಕಡೆ ಮನೆಗಳಿಲ್ಲ. ಅದೊಂದು ಅಡ್ವಾಂಟೇಜನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಯಾಕೆಂದರೆ ಈ ಕಡೆ ನಮ್ಮದು ಮನೆ ಇರೋದ್ರಿಂದ ನಾವು ಈ ಕಡೆ ಏನಾದರೂ ಕೇಳೋಕ್ಕೆ ಹೋದರೆ ಇದೆಯಲ್ಲ, ನಿಮ್ಮ ಮನೆ ಆ ಕಡೆ ಇರೋದಲ್ಲ, ಇದು ಪಾರ್ಕ್ ಕಡೆ, ನೀವೇನಕ್ಕೆ ತಲೆ ಕೆಡಿಸ್ಕೋತೀರಾ, ನಾವು ನಿಮ್ಮ ಮನೆ ಮುಂದೆ ಹಾಕಿದ್ದೀವ ಅನ್ನೋ ಒಂದು ಆರ್ಗ್ಯುಮೆಂಟು. ತುಂಬ ಜಗಳ ಮಾಡೋದಕ್ಕೂ ಇದೆಯಲ್ಲ ನಮಗೆ ಬಹಳ ಸಮಸ್ಯೆ. ಯಾಕೆಂದರೆ ನಮಗೆ ಹ್ಯುಮಿಲಿಯೇಟ್ ಆಗುತ್ತೆ. ಯಾಕೆಂದರೆ ಜನಕ್ಕೋಸ್ಕರ, ಪಬ್ಲಿಕ್ಗೋಸ್ಕರ, ನಮ್ಮ ಊರು, ನಮ್ಮ ಸ್ವಚ್ಛತೆ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಮಾತಾಡುವಾಗ ಅವ್ರಗಳ ಹತ್ರ ಈ ರೀತಿ ಕೇಳಬೇಕಾ ಅನ್ನೋಂಥ ಒಂದು ಸಮಸ್ಯೆ ಇದೆ. ಕಾರ್ಗಳು ನಿಲ್ಲಿಸಿರೋದು ಇದೆಯಲ್ಲ 2 ವರ್ಷಗಳಿಂದ ಇಲ್ಲೇ ಇದೆ. ಈ ನಮ್ಮ BBMP ಹೆಂಗಸರು ಕಸ ತೆಗಿಯೋಕೆ ಬಂದವರು ಇದೆಯಲ್ಲ, ಅವರು ಶಾರ್ಟ್ ಕಟ್ ಮಾಡ್ತಾರೆ. ಅಂದರೆ ಅಲ್ಲಿ ಹತ್ತಿರದಲ್ಲಿದ್ದನ್ನು ಕಾರ್ ಕೆಳಗಡೆ ಅವ್ರೂ ತಳ್ಳೋದು. ಅಕ್ಯುಮುಲೇಷನ್ ಆಗ್ತಾನೇ ಇದೆ. ಈ ಸಮಸ್ಯೆಗಳು ಈ ಥರ ಇದೆ. ಅವ್ರಿಗೂ ಹೇಳಿದ್ರೆ ಇದೆಯಲ್ಲ, ಸರ್ ಕಾರ್ ತೆಗೆಸಿ ನಾವು ಕ್ಲೀನ್ ಮಾಡ್ತೀವಿ ಅಂತ. ಕಾರ್ ತೆಗೆಸೋಣ ಅಂತಂದರೆ ಯಾರ್ದು ಕಾರು ಅನ್ನೋದೇ ಗೊತ್ತಿಲ್ಲ ನಮಗೆ.
ಅದಾದಮೇಲಿಂದ ರಾತ್ರಿ ಹೊತ್ತಿನಲ್ಲಿ ಏನಾಗೋಗಿದೆ ಅಂದರೆ ಈ ಕಾರ್ಗಳು ಪರ್ಮನೆಂಟಾಗಿ ಇಲ್ಲಿದೆ ಅನ್ನೋದು ಜನಗಳಿಗೆ ಕೆಲವರಿಗೆ ಗೊತ್ತಿರೋದ್ರಿಂದ ಅದರ ಹಿಂದೆ ಕೂತ್ಕೊಂಡಿದೆಯಲ್ಲ ಅದನ್ನು ಒಂದು ಬಾರ್ ಮಾಡ್ಕೊಂಡಿದ್ದಾರೆ. ಹೇಗೂ ಕೂತ್ಕೊಳ್ಳೋದಕ್ಕೆ ಕಟ್ಟೆ ಇದೆ, ಗ್ಲಾಸ್ ಇಟ್ಕೋತಾರೆ, ಪ್ಲಾಸ್ಟಿಕ್ ಗ್ಲಾಸ್ ತೊಗೊಂಬರ್ತಾರೆ, ಮಿಕ್ಸ್ ಮಾಡ್ಕೋತಾರೆ, ಕುಡಿತಾರೆ, ಬಾಟ್ಲುಗಳನ್ನು ಅಲ್ಲೇ ಹಾಕಿ ಹೋಗ್ತಾರೆ. ಆ ಬಾಟ್ಲುಗಳನ್ನು ಸಹ ನೀವು ನೋಡ್ಬೋದು. ಆ ಕಾರ್ ಹಿಂದೆನೇ ಇದೆಯಲ್ಲ, ಮನೆಯಲ್ಲಿ ಬೇಡದೇ ಇರೋ ದೇವ್ರ ಫೋಟೋಗಳು, ಆ ಫೋಟೋಗಳನ್ನು ಸಮೇತ ಇದೆಯಲ್ಲ ಅಲ್ಲಿ ಜಮೆ ಮಾಡಿರೋದನ್ನು ನೀವು ವಿಡಿಯೋದಲ್ಲಿ ಇದೆಯಲ್ಲ ನೋಡ್ಬೋದು. ಸಾಲು ಇದೆಯಲ್ಲ ನಿಮಗೆ ಫೋಟೋಗಳು ಕಾಣುತ್ತೆ, ದೇವ್ರ ಫೋಟೋಗಳು, ಹಳೆ ಹಾಸಿಗೆಗಳು. ಇಲ್ಲಿ ಕೂತ್ಕೋಬೇಡಿ ಅಂತ ನೀವು ಹೇಳಿದಿರಾ ಅಥವಾ ಇಲ್ಲ? ಸರ್ ಹೇಳಿದ್ದೀವಿ, ಹೇಳಿದ ತಕ್ಷಣ ಇದೆಯಲ್ಲ ಆಯಿತು ಸರ್ ಅಂತ ಹೇಳಿದೆಯಲ್ಲ ಹೊರಡ್ತಾರೆ. ಮತ್ತೆ ಇದೆಯಲ್ಲ ಇನ್ನೊಬ್ಬ ಬರ್ತಾನೆ. ಅದು ಮತ್ತು ಕಾರ್ ಹಿಂದೆ ಜಾಗ ಇರೋದ್ರಿಂದ ಕಾಣಿಸದೇ ಇರೋದ್ರಿಂದ ಯೂರಿನಲ್ಲೂ ಮಾಡಿಬಿಟ್ಟು ಹೋಗ್ತಾರೆ. ಓಕೆ, ಇಲ್ಲಿ ಈ ಥರ ಸಮಸ್ಯೆಗಳಿದೆ. ಯಾಕೆಂದರೆ ನಾವು ಇಡೀ ದಿನ ಅವ್ರನ್ನ ನೋಡಿಕೊಂಡು ಕಾರಿನ ಹಿಂದೆ ವಾಚ್ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಇರಬೇಕಾದ್ರೆ ಕಾಣಿಸ್ದಾಗ ಹೇಳ್ಬೋದು, ಏನು ರೀ ಇದು ಮನೆ ಇದೆ, ಅರ್ಥ ಆಗಲ್ವ ನಿಮಗೆ? ನಾವು ಕೂತ್ಕೋಬೇಕಲ್ಲ, ಇಲ್ಲಿ ವಾಸನೆ ತಡ್ಕೊಳಕ್ಕಾಗಲ್ಲ, ಸೊಳ್ಳೆಗಳ ಪ್ರಾಬ್ಲಮ್ಮು. ಸರಿ ಅಂತಾರೆ, ತಲೆ ತಗ್ಗಿಸ್ಕೊಂಡು ಹೋಗ್ತಾರೆ ವಿನ. ಎಲ್ಲ ಕಂಪ್ಲೇಂಟು ಹೇಳಿದ್ರೂ ಇದೆಯಲ್ಲ ಅವರು ಸರ್ ನಮ್ಮ ಕೈನಲ್ಲಿ ಆಗಿದ್ದು ನಾವು ಮಾಡ್ತೀವಿ ಅಂತಾರೆ ವಿನಃ. ಆದರೆ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದನ್ನು ನಿಮ್ಮ ಮುಖಾಂತರ ಏನು ಅಂತಂದರೆ ಇದೆಯಲ್ಲ ಹಿರಿಯ ಅಧಿಕಾರಿಗಳು ಏನಾದರೂ ಓದಕ್ಕೊಂದು ಸೊಲ್ಯೂಷನ್ನು. ಇವಾಗ ನೋಡಿ, ಈ ಗಾಡಿಗಳನ್ನು ನೋಡಿ, ಮೇನ್ ರೋಡಲ್ಲಿ ಇದ್ದಿದ್ದ ಗಾಡಿಗಳನ್ನು ತೆಗೆಸಿದ್ರು. ಅಲ್ಲಿ ಸ್ವಲ್ಪ ಫುಟ್ಪಾತ್ಗೆ ಜನಗಳಿಗೆ ಓಡಾಡೋದಕ್ಕೆ ತೊಂದರೆ ಆಗತ್ತೆ ಅಂಥೇಳಿ ಇಲ್ಲಿ ಎಲ್ಲೆಲ್ಲಿ ಜಾಗ ಇದೆಯೋ ಆ ಗಾಡಿಗಳೆಲ್ಲ ಇಲ್ಲಿ ಬಂದಿದೆಯಲ್ಲ, ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದೆ. ಆ ಗಾಡಿಗಳನ್ನು ತೆಗಿಯೋರಿಲ್ಲ. ಈಗ ಅದರಲ್ಲಿ ಏನು ಅಂತಂದರೆ ಅದ್ರ ಕೆಳಗಡೆನೂ ಕಸ ಜಮೆ ಆಗ್ತಾಯಿದೆ, ಕಸ ತೆಗಿಯಲ್ಲ.